ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೋನಾ. ಆಗಸ್ಟ್ 9ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಹರ್ ಘರ್ ತಿರಂಗ ಅಭಿಯಾನ ಇದ್ದದ್ದು ನಿಮಗೆಲ್ಲ ಗೊತ್ತಿರೋವಂಥ ವಿಷಯನೇ. ಅದರ ಅಡಿ ನಾವು ತಿರಂಗ ಟೆರೆಸ್ ಮೇಲೆ ಕಟ್ಟಾಕತ್ತೀವಿ. ಆಗಸ್ಟ್ 15ನೇ ತಾರೀಕಿನ ದಿನಾನೇ ಫ್ಲಾಗ್ ಹೋಸ್ಟ್ ಮಾಡಿ ಆಮೇಲೆ ರಾಷ್ಟ್ರಗೀತೆಯನ್ನು ಹಾಡಿ ನಾವು ಕಂಪ್ಲೀಟ್ ಮಾಡಿದ್ವಿ. ಇಲ್ಲೆಲ್ಲೋ ರಾಷ್ಟ್ರಗೀತೆ ಹಾಡಿದ್ದು ಒಂದು ಕ್ಲಿಪ್ಪಿಂಗ್ ನಾನು ಮಿಸ್ ಮಾಡ್ಕೊಂಡೇನೆ, ಹಾಗಾಗಿ ಅದನ್ನು ಆ್ಯಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನೆಲ್ಲ ನಾವು ಕಂಪ್ಲೀಟ್ ಮುಗಿಸ್ಕೊಂಡು ಅಲ್ಲಿ ಆಫೀಸಿಗೆ ಹೋದರು ಸಾಹೇಬರು. ಅಲ್ಲೂ ಸೆಲೆಬ್ರೇಷನ್ ಇತ್ತು, ಪ್ಲಸ್ ಮಕ್ಕಳು ಹೋದರು ಸ್ಕೂಲಿಗೆ. ಟೈಮ್ನು ಆಲ್ರೆಡಿ 7:30 ಏನೋ 8 o'clock ಏನೋ ಆಗಿತ್ತು. ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ, ಇದನ್ನು ನನ್ನ ಕಣ್ಣಿಂದ ನೋಡುವುದೇ ಒಂದು ಹಬ್ಬ. ಬಿಸಿಲು ಭಯಂಕರ ಇತ್ತು ಮೇಲೆ, ಹಾಗಾಗಿ ಕೆಳಗಡೆ ಬಂದ್ವಿ. ಸಾಹೇಬ್ರ ಆಫೀಸಿಗೆ ಹೋದ್ರೆ ಇನ್ನು ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಿನ್ನ. ಸ್ವಾತಂತ್ರ್ಯ ದಿನದ ಪ್ರಯುಕ್ತವಾಗಿ ಎಲ್ಲ ಕಚೇರಿಗಳಾಗಲಿ ಎಲ್ಲ ಸ್ಕೂಲ್ಗಳಾಗಲಿ ಪ್ರತಿಯೊಂದು ಕಡೆ ಹಬ್ಬದ ವಾತಾವರಣನೇ ಇರುತ್ತೆ. ಹಾಗಾಗಿ ನಮ್ಮ ಸಾಹೇಬರು ಗೊತ್ತೈತಿ ನಿಮಗೆ, ಆಲ್ರೆಡಿ ಹಿಂದಿನ ವ್ಲಾಗ್ಗಳಲ್ಲಿ ನೋಡಿರಿ ಎಷ್ಟು ಮ್ಯೂಸಿಕ್ಕಿಗೆ ಇಂಟ್ರೆಸ್ಟ್ ಇರ್ತೈತೆ ಅವರಿಗೆ ಅಂಥೇಳಿ. ಹಾಗಾಗಿ ಅವ್ರ ಒಂದು ಹಾಡೋದು ಒಂದು ಏನು ಹಾಬಿ ಐತಿ, ಅದನ್ನು ಎಲ್ಲರೂ ಪ್ರೇರೇಪಿಸಿದ ಒಂದು ಕಾರಣಕ್ಕಾಗಿ ಒಂದು ರಾಷ್ಟ್ರಭಕ್ತಿ ಗೀತೆಯನ್ನು ಹಾಡಿದಾರೆ ಅಲ್ಲಿ ಆಫೀಸ್ ಒಳಗೆ. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೀನಿ ನಿಮ್ಮ ಸಲುವಾಗಿ. ಹೆಂಗೆ ಅನ್ನಿಸ್ತು ದಯವಿಟ್ಟು ನೋಡಿ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಈ ವಿಡಿಯೋನ ಭಾಳ ದೂರದಿಂದ ತೊಗೊಂಡಾರ, ಹಾಗಾಗಿ ನಾನು ಝೂಮ್ ಇನ್ ಮಾಡಿದ್ದಕ್ಕೆ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಸರಿ ಬಂದಿಲ್ಲ. ಮಕ್ಕಳು ಸ್ಕೂಲಿಗೆ ಹೋಗಿ ವಾಪಸ್ಸು ಬಂದ್ರೆ ಅವರ ಸ್ಕೂಲ್ ಒಳಗೂ ಒಳ್ಳೆ ಸೆಲೆಬ್ರೇಷನ್ ಮಾಡಿದ್ರೆ ನನಗೂ ಹೋಗ್ಬೇಕಂತಿತ್ತು, ಬಟ್ ಬಿಟ್ಟೆ ನಾನು ಇರಲಿ ಅಂಥೇಳಿ. ಈಗ ಟೈಮ್ ಎಷ್ಟು ಒಂದು 5:30 ಆಗೈತಿ ಟೈಮ. ನೋಡ್ರಿ, ಫ್ಲ್ಯಾಗ್ ಇದನ್ನು ಬೆಳಗ್ಗೆನ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿದ್ವಿ, ಅದನ್ನು ತೆಗೆಯುವಂಥ ಟೈಮ ಸೂರ್ಯಾಸ್ತಕ್ಕಿಂತ ಮುಂಚೆನೇ ಇಳಿಸುವಂಥದ್ದು. ಸೊ ಹೋಗೋಣ ಬರ್ರಿ ಟೆರೆಸ್ ಮೇಲೆ. ಮಕ್ಕಳನ್ನು ರೆಡಿ ಆಗತ್ತಾರ. ಟೈಮ್ ಆಗಲೇ 5:30 ಪೌಣೆ 6 ಆಗಿತ್ತು. ಅಷ್ಟೊತ್ತಿಗೆ ಇನ್ನೂ ಸೂರ್ಯಾಸ್ತಕ್ಕೆ ಇನ್ನೂ ಟೈಮ್ ಇತ್ತು, ಬಟ್ ಬಿಫೋರ್ ದ್ಯಾಟ್ ಸೂರ್ಯಾಸ್ತಕ್ಕಿಂತ ಮುಂಚೆನೇ ತೆಗಿಬೇಕು ಅನ್ನೋ ಒಂದು ರೂಲ್ಸ್ ಏನು ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಹಾಗಾಗಿ ತೆಗಿಬೇಕು ಅಂತ ನಾವು ಮಾಳಿಗೆ ಮೇಲೆ ಹೋದ್ವಿ. ಆದರೆ ಗಾಳಿಗೆ ಇಷ್ಟು ಚಂದ ಹಾರಾಗತ್ತಿತ್ತಲ್ಲ ರಾಷ್ಟ್ರಧ್ವಜ, ನಿಜವಾಗ್ಲೂ ಫ್ಲ್ಯಾಗ್ ನೋಡೋಕೆ ಎಷ್ಟು ಕಣ್ಣು ತುಂಬ ನೋಡಿದ್ರೂ ಅಷ್ಟೊಂದು ಸಮಾಧಾನ ಅನ್ನಿಸ್ತಿರ್ಲಿಲ್ಲ. ಇನ್ನೂ ನೋಡಬೇಕು ಇರಲಿ ಬಿಡು ಅಂತ ಅನ್ನುವಂಗೆ ಅನ್ಸಕತ್ತಿತ್ತು. ಆದ್ರೂ ತೆಗಿಲೇಬೇಕು, ಅನಿವಾರ್ಯ. ಹಾಗಾಗಿ ನಾನು ಬಿಟ್ಟು ಬೇಸರದ ಮೇಲೆ ತಗೊಂಡು ಬಂದೀನಿ. ಟೈಮ್ ಪ್ರಕಾರ ಫ್ಲ್ಯಾಗನ್ನು ಹಾರಿಸೋದಿರಲಿ ಅಥವಾ ಫ್ಲ್ಯಾಗನ್ನು ಇಳಿಸೋದಿರಲಿ, ಅದನ್ನು ತೆಗೆದು ನೀಟಾಗಿ ಮಡಿಚಿ ಇಡೋದನ್ನು ಒಂದು ರೀತಿ ಒಳಗೆ ಒಂದು ಪದ್ಧತಿ ಐತಿ. ಅದನ್ನು ನಾನು ಆಲ್ರೆಡಿ ಮುರಳಿ ಆಮೇಲೆ ಶ್ರೇಯಾಗ ನಮ್ಮ ಮಕ್ಕಳಿಗೆ ಗೊತ್ತೈತಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಆದ್ರೂ ಸಹಿತ ಪದೇ ಪದೇ ನಾವು ಈ ವಿಷಯಗಳನ್ನ ಮಕ್ಕಳಿಗೆ ಹೇಳ್ತಾ ಇದ್ರೆ ಅದು ಒಂದು ತಲೆಯೊಳಗೆ ಕುಂತು ಬಿಡ್ತೈತಿ. ನಮ್ಮ ಫ್ಲ್ಯಾಗ್ ಆಯಿತು, ಬೇರೆ ಯಾವ ದೇಶದನೇ ಆಯಿತು, ನಮ್ಮ ಫ್ಲ್ಯಾಗ್ ಅಂತ ಅಷ್ಟೇ ಅಲ್ಲ, ಬೇರೆ ದೇಶದ ಫ್ಲ್ಯಾಗಿಗೆ ನಮ್ಮ ದೇಶದ ಒಂದು ಫ್ಲ್ಯಾಗಿಗೆ ಕೊಡುವಂಥ ಮರ್ಯಾದೆ ಅದಕ್ಕೂ ಕೊಡಬೇಕು. ಬೇರೆ ದೇಶದ ಫ್ಲ್ಯಾಗಿಗೂ ನಾವು ಕೊಡಲೇಬೇಕು. ಯಾವ ದೇಶ ಇದ್ರೂ ದೇಶದ ಜನರು ಕೆಟ್ಟವರಾಗಿರ್ಬೋದು, ಆದರೆ ದೇಶದ ಫ್ಲ್ಯಾಗ್ ಯಾವತ್ತೂ ಕೆಟ್ಟಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಮನೋಭಾವನೆ ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಅದ್ರ ಜೊತೆಗೆ ಗಣರಾಜ್ಯೋತ್ಸವ ಆಗಲಿ ಅಥವಾ ಸ್ವಾತಂತ್ರ್ಯ ದಿನೋತ್ಸವ ಆಗಲಿ, ಇವೆಲ್ಲ ಆದಾದಮೇಲೆ ನಾವೇನು ಟ್ರೈ ಕಲರ್ಸ್ ಏನು ಫ್ಲ್ಯಾಗ್ ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ಸಂಬಂಧಪಟ್ಟಂಥ ಒಂದಿಷ್ಟು ಬ್ಯಾಚಸ್ ಆಗಲಿ ಧ್ವಜಗಳಾಗಲಿ ಅವೆಲ್ಲ ಎಲ್ಲಿ ಬೇಕಲ್ಲಿ ಒಗೆಯುವಂಥದ್ದು ಅದೂ ಪದ್ಧತಿ ಅಲ್ಲ. ಅದನ್ನು ಸರಿಯಾಗಿ ಒಂದು ಕಡೆ ನೀಟಾಗಿ ಇಡಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಕತಿ. ಜಸ್ಟ್ ಎಂಥ ಮಸ್ತ್ ಬಿಸಿಲು ಬಿದ್ದಿತ್ತು. ಫ್ಲ್ಯಾಗ್ ತೊಗೊಂಡು ಇನ್ನೇನು ಫ್ಲ್ಯಾಗ್ ಮಡಿಚಿ ಇಡ್ಬೇಕನ್ನೋಷ್ಟೊತ್ತಿಗೆ ಈ ಥರ ಆಗೈತಿ ವಾತಾವರಣ. ಮಳೆ ಬರುತ್ತೋ ಏನೋ ಅನ್ನೋ ಹಂಗೆ ಅನ್ಸಾಕತ್ತೈತಿ. ಬಂದಾಗ್ಬಿಟ್ಟು ನೋಡ್ರಿ ಮಳೆ. ಇನ್ನೂ ಜೋರು ಬರ್ಬೇಕಾ ನೋಡ್ಲಲ್ಲ, ತಗಡೆ ಎಲ್ಲ ಹಸಿ ಅದು. ಆಹಾ, ಮಣ್ಣಿನ ವಾಸನೆ ಗಮ್ ಅಂತದಲ್ಲ. ಮಳೆ ಬರೋಕ್ಕಿಂತ ಮುಂಚೆನೇ ಏನಾದರೂ ಒಂದು ಸ್ವಲ್ಪ ಮುನ್ಸೂಚನೆಗಳಿದ್ದಪ್ಪ ಅಂತಂದ್ರೆ ನಾನಾಯ್ತು ನಮ್ಮ ಮಕ್ಕಳಾಯಿತು ಸೀದಾ ಬಂದು ಹೊರಗಡೆ ನಿಂತು ಬಿಡ್ತೀವಿ. ಮಳೆ ಬರೋ ಹೊತ್ತಿನಾಗ ಆ ಒಂದು ನೋಡೋಕೆ ವ್ಯೂನು ಚೆಂದ ಕಾಣಿಸಿರ್ತೈತಿ. ಪ್ಲಸ್ ಮಳೆ ಆದ ಒಂದು ಸ್ವಲ್ಪ ಕ್ಷಣದೊಳಗೆ ಏನು ಮಣ್ಣಿನ ವಾಸನೆ ಬರ್ತೈತಲ್ಲ, ನಿಜವಾಗ್ಲೂ ನಮ್ಮ ದೇಶದೊಳಗೆ ಬಿಟ್ಟು ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಫ್ರೆಗ್ರೆನ್ಸ್ ಅಂತ ನಾವೇನು ಅಂತೀವಿ ಅದನ್ನು
ಯಾವ ಒಂದು ಪರ್ಫ್ಯೂಮಗೂ ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪರ್ಫ್ಯೂಮ್ ಎಲ್ಲೂ ಸಿಗೋದಿಲ್ಲ ಅನ್ನೋ ಒಂದು ನನ್ನ ಭಾವನೆ. ನಿಮಗೂ ಮಣ್ಣಿನ ವಾಸನೆ ಇಷ್ಟ ಆಗುತ್ತಾ ಅಂತ ಅಂದ್ಕೊಂಡಿರ್ತೀನಿ. ಯಾರ್ಯಾರಿಗೆ ಮಣ್ಣಿನ ವಾಸನೆ ಇಷ್ಟ ಆಗ್ತೈತಿ ಅವರೆಲ್ಲರೂ ಕಮೆಂಟ್ ಮಾಡಿರಿ. ಜಸ್ಟ್ ಅರ್ವಿ ಚೇಂಜ್ ಮಾಡ್ಕೊಂಡು ಬರೋಣ. ಮಳಿ ಮಿಂಚು ಮಿಂಚತೈತಿ. ಅದೇನ ಹರ್ನಾಲಿಗೆ ತೋರಿಸ್ತೀನಿ. ಏನ ಏನ ಏನು ಮಾಡ್ಬೇಕು? ಕೊತ್ತಂಬರಿ ವಡೆ ಮಾಡೋಣ. ನೀವೇನು ಅದನ್ನ ಕುದಿಯಾಕ ಬಿಡ ಇದು ಫ್ರೈ ಮಾಡಕ್ಕನ ಬಿಡಂಗಿಲ್ಲ, ಅರ್ಧಂಬರ್ಧ ತಿಂದ ಬಿಡ್ತೀರಿ ಅಲ್ಲೇ. ನೀವು ಹೆಲ್ಪ್ ಮಾಡ್ತೀರಿ? ನೀವೇನು ಹೆಲ್ಪ್ ಮಾಡೋದು ಬೇಡ, ತಿನ್ಲಾರ್ದ ಪೂರ್ತಿ ಆಗುತ್ತಾನ ನೋಡಿದ್ರೆ ಸಾಕು. ಗದ್ರ ಸಾಕತ್ ಬಾರಿ ಬಾ. ನೋಡ್ರಿ ಹಂಗ ಮಾಡು, ಮಳೆನೂ ಆದತ್. ಕಾಲಕ್ಕೆ ಸಿಗುವಂಥ ಹಸಿರು ತರಕಾರಿ ಯಾವುದೇ ಇದ್ರೂ ಎಲ್ಲ ಒಂದೊಂದು ಡಿಶನ್ನು ನಾವು ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಯಾಕಂದ್ರೆ ಸಿಕ್ಕ ಟೈಮ್ ಒಳಗೆ ನಾವು ಮುಗಿಸ್ಕೊಂಡು ಬಿಡ್ಬೇಕು, ಏನೋ ಇದನ್ನು ತಿನ್ನಬೇಕು ಅಂತ ಅನಿಸಿದ್ದ ಭಾವನೆ. ಇದರಿಂದ ನಮ್ಮ ಆರೋಗ್ಯನೂ ಚಲೋ ಇರ್ತೈತಿ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು ಕೊತ್ತಂಬರಿ ತಂದು. ಅದನ್ನು ನೋಡಿದ್ರು ಮಕ್ಕಳು. ಆಲ್ರೆಡಿ ಒಂದು ಸರಿ ನಾನು ಶೇರ್ ಮಾಡ್ಕೊಂಡಿನಿ ಕೊತ್ತಂಬರಿ ಹೊಡಿ ಶಾರ್ಟ್ಸ್ ಒಳಗೆ. ಮತ್ತು ಒಂದು ಸರಿ ಮಾಡು ಅಂತಂದು ಅನ್ನತ್ತಿದ್ರೆ. ಇದು ಒಂದು ಲಾಂಗ್ ವಿಡಿಯೋ ಅದಕ್ಕೆ ಸಂಬಂಧಪಟ್ಟಂಥದ್ದು. ಸರ ಟ್ರೈ ಮಾಡಿರಿ ನೀವು, ಭಾಳ ಟೇಸ್ಟಿಯಾಗಿರ್ತೈತಿ. ಅದರ ಜೊತೆಗೆ ಹೆಲ್ದಿ ಕೂಡ. ಈಗ ಕೊತ್ತಂಬರಿನ ತೊಳೆದಾದ್ಮೇಲೆ ಸಣ್ಣಗೆ ಹೆಚ್ಕೊಂಡು ಅದಕ್ಕೆ ಬೇಕಾದಂಥ ಹಿಟ್ಟುಗಳನ್ನು ನಾನು ರೆಡಿ ಮಾಡ್ಕೊಳಕತ್ತೀನಿ. ಫ್ಲಾಗ್ ಜಲ್ದಿ ತೊಗೊಂಬಂದು ಚಲೋ ಆತು ನೋಡಪ್ಪು. 1 ಕಪ್ ಬೇಸನ್ ಹಿಟ್ಟಿಗೆ ದೊಡ್ಡ ಚಮಚದಿಂದ 1 ಅಥವಾ 1.5 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಬೇಕಾಗತ್ತೆ. ಒಂದು 7-8 ಮೆಣಸಿನ್ಕಾಯಿ, ಒಂದು 3 ಹಸಿರು ಬೆಳ್ಳುಳ್ಳಿ. ಇಷ್ಟು ಕೊತ್ತಂಬರಿ ವಡೆಗೆ ಮೇನ್ ಟೇಸ್ಟ್ ಕೊಡುವಂಥದ್ದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿಯ ಚಟ್ನಿ. ಈ ಚಟ್ನಿನ ನೀವು ಸ್ಕಿಪ್ ಮಾಡಿದ್ರಪ್ಪ ಅಂದ್ರೆ ಅದ್ರ ಟೇಸ್ಟನ್ನು ಹೋಗಿಬಿಡ್ತೈತಿ. ಬೇರೆ ಏನನ್ನೂ ಸೇರಿಸ್ಲಾರ್ದು ಇವೆರಡನ್ನಷ್ಟೇ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಈ ಚಟ್ನಿ ಏನು ಮಾಡಿಟ್ಟಿವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಳ್ಳು, ಬಿಳಿ ಎಳ್ಳು. ಗ್ರೈಂಡ್ ಮಾಡಿಟ್ಟಿರುವಂಥ ಚಟ್ನಿ ಬಿಳಿ ಎಳ್ಳಾಗಲಿ ಯಾವುದೇ ಎಳ್ಳಾಗಲಿ, ಕರಿದಾಗಲಿ ಬಿಳಿದಾಗಲಿ ಎಳ್ಳು, ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಆಮೇಲೆ ಕೈ ಒಳಗನ ತಿಕ್ಕಿ ಹಾಕಿರುವಂಥ ಅಜ್ವಾಯಿನ, ಒಂದಿಷ್ಟು ಜೀರಿಗೆ, ಇವನ್ನೆಲ್ಲನೂ ಸೇರಿಸಿ ಮೊದಲು ಕೊತ್ತಂಬರಿ ಜೊತೆಗೆ ಆ ಹಿಟ್ಟನ್ನು ಸರಿಯಾಗಿ ಬೆರೆಸ್ಕೋಬೇಕು. ನೀವು ಡೈರೆಕ್ಟಾಗಿ ನೀರು ಹಾಕಕ್ಕೆ ಹೋದ್ರಪ್ಪ ಅಂದ್ರೆ ಅಳತೆ ತಪ್ಪಿ ಬಿಡ್ತೈತಿ, ಮೆತ್ತಗಾಗಿಬಿಡ್ತಾವೆ. ಸ್ವಲ್ಪ ಆಗಿನ ನೀರು ನೀವು ಸೇರಿಸ್ಕೋತ ಸ್ವಲ್ಪ ನಿಧಾನಕ್ಕನ, ಯಾಕಂದ್ರೆ ಕೊತ್ತಂಬರಿ ಒಳಗನ ನೀರಿನ ಅಂಶ ಇರ್ತದಲ್ಲ ಅದು ಸ್ವಲ್ಪ ಹಿಟ್ಟಿಗೆ ಬೆರ್ಕೋಬೇಕು. ಬೆರ್ತಪ್ಪ ಅಂತಂದ್ರೆ ಆಮೇಲೆ ಎಷ್ಟು ನೀರು ಹಾಕ್ಬೇಕು ಅನ್ನೋದು ನಮಗೆ ಅಳತೆ ಗೊತ್ತಾಗ್ತೈತಿ. ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿನ ನಾದ್ಕೋಬೇಕು. ಯಾಕಂದ್ರೆ ಇದು ಸ್ವಲ್ಪ ನೀರು ಹೆಚ್ಚಾದ್ರೂ ಒಂದು ಸ್ವಲ್ಪ ಮೆತ್ತಗಾಗಿಬಿಡುವಂಥದ್ದು ಚಾನ್ಸಸ್ ಇರ್ತಾವೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಹುಷಾರಾಗಿ ಮಾಡುವಂಥದ್ದು. ಸ್ವಲ್ಪ ನೀರೊಳಗೆ ಅರ್ಧ ಕಪ್ ನೀರೊಳಗೆ ಆಯ್ತು, ರೆಡಿ ಆಗ್ತದೆ. ಈಗ ಅಲ್ಲಿ ನಾದಿರ್ತೈತಿ. ಎಲ್ಲ ರೆಡಿ ಮಾಡಿ ಹಿಟ್ಟನ್ನು ಕಲಿಸಿದ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಕುದಿಸೋದು ಇರ್ತೈತಿ ಹಿಟ್ಟನ್ನು. ಅದಕ್ಕಾಗಿ ಒಂದು ಸ್ಟೀಮರಿಗೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಟ್ಬಿಡ್ಬೇಕು, ನೀರು ಕಾಯ್ಸೋಕೆ. ಅದ್ರ ಜೊತೆಗೆ ಒಂದು ಪ್ಯಾನಿಗೆ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಡಬೇಕು. ಆಮೇಲೆ ನಿಮ್ಗೆ ಯಾವ ರೀತಿ ಒಳಗೆ ಶೇಪ್ ಒಳಗೆ ಅನುಕೂಲ ಆಕತಿ ಆ ಶೇಪ್ ಒಳಗೆ ಆ ಹಿಟ್ಟನ್ನು ಬೇಯ್ಸೋಕೆ ಹಾಕಬೇಕು. ಹಿಟ್ಟನ್ನು ಟೋಟಲಿ ಒಂದು 15ರಿಂದ 20 ನಿಮಿಷದವರೆಗೂ ನಾವು ಬೇಯಿಸ್ಬೇಕಾಗತ್ತೆ. ನೀಟಾಗಿ ಬೇಯಬೇಕಾಗತ್ತೆ. ಅರ್ಧಂಬರ್ಧ ಬೆನ್ಸಿದ್ರೆ ಅದು ಟೇಸ್ಟ್ ಆಗೋದಿಲ್ಲ. ಹಾಗಾಗಿ ಆಯಿತು, ಒಂದು 15ರಿಂದ 20 ನಿಮಿಷ ಆಯಿತು. ಈಗ ಇದನ್ನು ತೆಗಿಬೇಕು. ಗಟ್ಟಿ ಅಂತ ಅನ್ನಿಸ್ತಾವ. ಹಿಟ್ಟಾಗ ಬರೀ ಮೆತ್ತಗಾಗಿರ್ತೈತಿ. ಇಲ್ಲಿ ಬೆಂದಾದ್ಮೇಲೆ ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ. ನೀವು ಕೈ ಹಚ್ಚಿನೂ ಸಹಿತ ಚೆಕ್ ಮಾಡಿ ನೋಡ್ಬೋದು. ಇವನ್ನ ಬಿಸಿ ಇದ್ದಾಗಲೇ ತಗೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಚಲೋ ಬರ್ತಾವೆ.
ಇನ್ನೇನು ಬೆಂದವು ಹೆಂಗಾಗೈತಿ ಟೇಸ್ಟ್ ಅಂತಂದು ನೀವೇನು ಚೆಕ್ ಮಾಡಿದ್ರಪ್ಪ ಅಂತಂದ್ರೆ ತಿಳ್ಕೊರಿ. ಒಂದು ಸರ್ತಿ ನೀವು ಒಂದು ಸ್ವಲ್ಪ ಬಾಯಿ ಒಳಗೆ ಹಾಕ್ಕೊಂಡು ನೋಡಿರಿ. ಗ್ಯಾರಂಟಿಯಾಗಿ ಹೇಳ್ತೀನಿ ಫ್ರೆಂಡ್ಸ್, ನಿಜವಾಗ್ಲೂ ಕಟ್ ಮಾಡಿ ಅರ್ಧ ತಿಂದಿರ್ತೀರಿ ಆಲ್ರೆಡಿ. ಉಳಿದ್ರೆ ಫ್ರೈ ಮಾಡಿರ್ತೀರಿ, ಇಲ್ಲಾಂದ್ರೆ ಅಲ್ಲೇ ಖಾಲಿ ಆಗಿರ್ತಾವೆ. ನೆಕ್ಸ್ಟ್ ಸ್ಟೆಪ್ ನೀವು ಹೋಗೋದನ್ನೇ ಇಲ್ಲ. ನೋಡ್ರಿ ಈ ಥರ ಆಗಿರ್ತಾವ. ಅರ್ಧ ಕಟ್ ಮಾಡಿಟ್ಟಿನಿ, ಸಮಾಧಾನ ಇಲ್ಲ ಫ್ರೈ ಮಾಡೋಕೆ. ಈ ಸ್ಟೇಜ್ನಾಗೂ ನೀವು ತಿಂದ್ಬಿಡ್ಬೋದು ಆರಾಮ್ಸೆ, ಮಸ್ತ್ ಟೇಸ್ಟ್ ಅನಿಸ್ತಾವೆ. ಬೇಯಿಸಿದ ಕೊತ್ತಂಬರಿ ವಡಿ ಬಿಸಿ ಇದ್ದಾಗ ಅಷ್ಟೇ ತಿನ್ನೋಕೆ ಸರಿ. ಆಮೇಲೆ ನಾವು ಹಿಟ್ಟು ತಿಂತೀವಿ ಅಥವಾ ಈ ಯಾರಿಗೂ ಕಟ್ತೀವಿ ಅಥವಾ ಜರ್ನಿ ಟೈಮಿಗೆ ಮಾಡ್ತೀವಿ ಅಂದ್ರೆ ಸರಿ ಹೋಗೋದಲ್ಲ ಅದು. ಅದಕ್ಕೆ ಬೇಕಂದ್ರೆ ಫ್ರೈ ಮಾಡಲೇಬೇಕು, ಆವಾಗಲೇ ಅದರದ್ದು ಟೇಸ್ಟ್ ರಿಯಲ್ ಆಗಿ ಗೊತ್ತಾಗತ್ತೆ ನಿಮಗೆ. ಕಟ್ ಮಾಡ್ತಾ ಮಾಡ್ತಾ ಆಲ್ರೆಡಿ ನಾನಾಯಿತು ಮಕ್ಕಳಾಯಿತು ಅರ್ಧ ಖಾಲಿ ಮಾಡೇ ಬಿಟ್ಟಿದ್ವಿ ಆಲ್ರೆಡಿ. ಈ ಥರ ಇಲ್ಲಿ ನೋಡ್ರಿ, ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಸ್ವಲ್ಪ, ಅಂದ್ರೆ ಒಳಗಿನವರೆಗೂ ಫ್ರೈ ಆಗ್ಬೇಕು ಅದು ನೀಟಾಗಿ. ಇಲ್ಲಪ್ಪ ಅಂತಂದ್ರೆ ಕ್ರಿಸ್ಪಾಗಿ ಬರೋಂಗಿಲ್ಲ. ಇಲ್ಲಿ ನೋಡಿ ಇಲ್ಲೊಂದು ಬ್ಯಾಚ್ ನಡೆದೈತಿ, ಈಗ ಗ್ಯಾಪ್ ಐತಿ, ಹಾಗಾಗಿ ಇದನ್ನೊಂದು ಹಾಕೇ ಬಿಡ್ತೀನಿ. ಸರಿ, ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಕಟ್ ಮಾಡೋ ಮುಂದೆ ಸರಿಯಾಗಿ ಕಟ್ ಆಗಿಲ್ಲ, ಆದ್ರೂ ಏನು ಟೆನ್ಷನ್ ತೊಗೊಳಂಗಿಲ್ಲ. ಇದು ಹಂಗೆ ನಾ ತಿನ್ಬೋದು, ಇಲ್ಲಪ್ಪ ಅಂತಂದ್ರೆ ಹಿಂಗೆ ಫ್ರೈನೂ ಮಾಡ್ಬೋದು. ಹೆಂಗಿದ್ರೂ ಮುಡ್ಕೊಂಡ ತಿನ್ನೋದಲ್ರಿ. ಫ್ರೈ ಮಾಡಿಂದ ತಡ್ಕೊಳಕ್ಕಾಗಲಿಲ್ಲ, ಮಕ್ಳಿಗೂ ಹಾಕಿಕೊಟ್ಟೆ, ನಾನು ಒಂದು ಸ್ವಲ್ಪ ತಿಂದೆ. ಪ್ಲಸ್ ನಮ್ಮ ಯಜಮಾನ್ರಿಗೂ ಫೋನ್ ಮಾಡಿದೆ ನಾನು, ಬರ್ರಿ ಅಂಥೇಳಿ ಹಿಂಗೆ ಮಾಡೀನಿ ಅಂಥೇಳಿ. ವಿದಿನ್ ಒಂದು 5 ಮಿನಿಟ್ಸ್ ಬಂದ ಬಿಟ್ರು ಅವರು, ಯಾಕಂದ್ರೆ ಅವ್ರಿಗೂ ಇಷ್ಟ ಕೊತ್ತಂಬರಿ ವಡಿ. ಇದು 2ನೇ ಸರಿ ನಾನು ಮಾಡಾಕತ್ತಿದ್ದೆ. ಭಾಳ ಚಲೋ ಬಂದಾವ ನಿಜವಾಗ್ಲೂ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿರಿ. ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೂ ನಗ್ತಾ ಇರ್ರಿ, ಖುಷಿಯಾಗಿರ್ರಿ. ನಮಸ್ಕಾರ.